ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 153 ಇಂದಿನ ಸಂಚಿಕೆಯಲ್ಲಿ ಆದಿ ಒಮ್ಮೆ ತಲೆ ಆಡಿಸಿ, ಐ ಥಿಂಕ್ ಈಗ ನಮಗೆ ಅವರ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಮಾಸ್ಟರ್ ಎಂದ ಗಂಭೀರವಾಗಿ. ಅವನ ಮಾತು ಕೇಳಿದಂಥ ಮೈಕಲ್ ಹುಬ್ಬುಗಂಟಿಗೆ ಅವನನ್ನೇ ನೋಡಿದ್ರೆ, ಆದಿ ಮಾಸ್ಟರ್ ಅವನು ತನ್ನ ಮುಖನ ಬದಲಾಯಿಸಿದ್ದಾನೆ. ಅವನು ನಾವು ನೋಡಿದ ರೂಪದಲ್ಲಿ ಈಗ ಇಲ್ಲ. ಸೊ ನಾವು ಯಾರ ನೆರವು ತಗೊಂಡ್ರೂ ಅದು ವೇಸ್ಟೇ. ಈಗ ನನಗೆ ಬೇಕಾಗಿರೋದು ಸುಮಂತ್ ಬಿಟ್ಟೋಗಿರೋ ಎವಿಡೆನ್ಸ್. ಅದೊಂದು ಸಿಕ್ಕರೆ ಸುಮಂತ್ ಸಾವಿನ ನ್ಯಾಯದ ಜೊತೆಗೆ ನನ್ನ ಹೆಂಡತಿ, ನನ್ನ ಮಗುವಿಗೆ ಮಾಡಿದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಎಂದವನ ಚೂಪು ಕಣ್ಣಿನ ಹಿಂದಿರುವ ಕೋಪ ಕೇವಲ ಮೈಕಲ್ಗೆ ಮಾತ್ರ ಗೊತ್ತು. ಕೆಲವೊಮ್ಮೆ ತುಂಬ ಸೈಲೆಂಟ್ ಇರುವ ವ್ಯಕ್ತಿ ಮನಸ್ಸಲ್ಲಿ ಸಾಗರದಷ್ಟು ಕೋಪ ಇರುತ್ತದೆ. ಅಂಥವರ ಕೋಪ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಆದಿ ಮನಸ್ಸು ಹಾಗೆ ಇದೆ. ಅವನು ಎಷ್ಟು ಶಾಂತವಾಗಿದ್ದವನೋ ಅಷ್ಟೇ ಸ್ಫೋಟ ಆಗೋಕ್ಕೆ ಕಾಯ್ತಿದ್ದ. ಇತ್ತ ಆ ಸೀಕ್ರೆಟ್ ವ್ಯಕ್ತಿ ಯಾರಿಗೋ ಕಾಲ್ ಮಾಡಿ, ನೆಕ್ಸ್ಟ್ ಆದಿ ಸ್ಟೆಪ್ಸ್ ಪೂರ್ತಿ ನನಗೆ ಬೇಕು, ಅರ್ಥ ಆಯ್ತಾ ಎಂದವನ ಮುಖದಲ್ಲಿ ಈಗ ಚಿಂತೆಯ ಗೆರೆ ಮೂಡಿವೆ. ಯಾಕಂದರೆ ಆದಿ ಸರಿಯಾಗಿ ಗೆಸ್ ಮಾಡ್ತಾನೆ ಅನ್ನೋದು ಅವನಿಗೆ ಈಗ ಸ್ಪಷ್ಟವಾಗಿದೆ. ಅವನು ಮೂರನೆಯವರನ್ನು ನಂಬಿದ್ದಕ್ಕೆ ಅವನ ಇಂದಿನ ವಿಡಿಯೋ ಆದಿ ಕೈಗೆ ಸಿಕ್ಕಿತ್ತು. ಈಗ ಆದಿ ಮುಂದಿನ ಹೆಜ್ಜೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ಆದರೆ ಸುಮಂತ್ ಹೇಳಿದಂತೆ ಆ ಎವಿಡೆನ್ಸ್ ಆದಿ ಕೈ ಸೇರೋ ದಿನ ಹತ್ತಿರದಲ್ಲೇ ಇದೆ ಅನ್ನೋ ಸತ್ಯ ಪಾಪ ಆ ಸೀಕ್ರೆಟ್ ವ್ಯಕ್ತಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಬಹುಶಃ ಅವನು ಅಲರ್ಟ್ ಆಗ್ತಿದ್ದ ಅನ್ಸುತ್ತೆ. ಆದರೆ ಸುಮಂತ್ ಸಾವಿನಲ್ಲೂ ಆದಿನ ಕೈ ಬಿಡಲಿಲ್ಲ. ಅವನು ಏನು ಮಾಡಬೇಕಿತ್ತೋ ಅದನ್ನು ಮಾಡಿ ಸತ್ತಿದ್ದ. ಆದಿ ಶಿಷ್ಯ ಕಮ್ ಇಂಡಿಯಾದ ಅವನೆಲ್ಲ ವ್ಯವಹಾರನ ನೋಡ್ಕೊಳ್ಳೋಕ್ಕೆ ಅಸಿಸ್ಟೆಂಟ್ ಆಗಿದ್ದಂಥ ಸುಮಂತ್ ಅವನು ಆ ವ್ಯಕ್ತಿನ ಮೀಟ್ ಮಾಡೋ ಮೊದಲೇ ಅವನ ಬಗ್ಗೆ ಕೆಲವು ಎವಿಡೆನ್ಸ್ನ ಒಬ್ಬ ವ್ಯಕ್ತಿಗೆ ಸೀಕ್ರೆಟ್ ಆಗಿ ಕೊಟ್ಟಿದ್ದ. ಆ ವ್ಯಕ್ತಿನೇ ಆದಿಗೆ ಎವಿಡೆನ್ಸ್ ಬಗ್ಗೆ ಹೇಳೋಕ್ಕೆ ಕಾಯ್ತಿದ್ದ. ಅದರಂತೆ ಸುಮಂತ್ಗೆ ಸಂಬಂಧಪಟ್ಟ ಥಿಂಗ್ಸ್ಗಳನ್ನು ಹುಡುಕಲು ಕ್ಲೂ ಕೊಟ್ಟಿದ್ದ. ಯಾವುದೋ ಗೊತ್ತಿಲ್ಲದ ನಂಬರ್ನಿಂದ ಕಾಲ್ ಮಾಡಿ. ಆದರೆ ಆದಿ ಆ ನಂಬರ್ ಲೊಕೇಶನ್ ಕಂಡು ಹಿಡಿದಿದ್ದ. ಈಗ ಆದಿ ಅದನ್ನು ಹುಡ್ಕೋಕೆ ಹೋಗುತ್ತಿದ್ದ. ಬೆಳಿಗ್ಗೆ ಎಂದಿನಂತೆ ತನ್ನವಳ ಮುಖ ನೋಡಿ ಸಣ್ಣ ನಗು ಚಲ್ಲಿ ಗುಡ್ ಮಾರ್ನಿಂಗ್ ಎಂದ. ಆದ್ಯ ಕೂಡ ಸಣ್ಣ ನಕ್ಕು ವೆರಿ ಗುಡ್ ಮಾರ್ನಿಂಗ್ ಆದಿ ಅಂದ್ಲು. ಒಟ್ಟಿಗೆ ತಿಂಡಿ ತಿಂದು, ಆದ್ಯ ನಾನು ನಿನ್ನ ಏನು ಕೇಳ್ತೀನಿ, ಬೇಜಾರಾಗದೆ ಪ್ಲೀಸ್ ನನಗೆ ಉತ್ತರ ಕೊಡು, ಯೋಚಿಸಿ ಎಂದ. ಆದ್ಯ ಏನು ಕೇಳು ಆದಿ ಎಂದಳು. ಆದಿ ನೇರವಾಗಿ, ಅದು ಆ ಸೀಕ್ರೆಟ್ ವ್ಯಕ್ತಿನ ನೀನು ಡೈರೆಕ್ಟಾಗಿ ನೋಡಿದೆಯಲ್ಲ, ಅವನು ಹೇಗಿದ್ದಾನೆ ಎಂದು ಹೇಳೋಕ್ಕಾಗತ್ತಾ ಎಂದು ಕೇಳ್ದ. ಆದ್ಯ ಒಂದು ಸೆಕೆಂಡ್ ಸುಮ್ಮನಿದ್ದು ಕಣ್ಣು ಮುಚ್ಚಿದವಳು ಅವನನ್ನು ಎಷ್ಟು ಸಲ ನೋಡಿರಬಹುದು ಎಂದು ನೆನೆದ್ಲು. ಒಮ್ಮೆ ಫೈಟಿಂಗ್ ಕಾಂಪಿಟೇಷನ್ ಬಳಿ ಹಿಂದಿನಿಂದ ನೋಡಿದ್ದು. ಅದು ಬಿಟ್ಟರೆ ಅವನು ತನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಗ, ಅದು ಕೂಡ ಪೂರ್ತಿ ಮಾಸ್ಕ್ ಹಾಕಿದ್ದ ಎಂದು ನೆನೆದವಳು ಆದಿ ಅವನನ್ನು ನೋಡಿದ್ದು 2 ಸಲ. ಅದು ಅವನ ಮುಖನ ಪೂರ್ತಿಯಾಗಿ ನೋಡಿಲ್ಲ. ಅವನು ಯಾವಾಗಲೂ ಮಾಸ್ಕ್ ಹಾಕಿದ್ದ. ಮೊದಲು ಮಾರ್ಷಲ್ ಮ್ಯಾಚ್ ಇದ್ದಾಗ ನೋಡಿದ್ದೆ, ಅದು ದೂರದಿಂದ. ಅವನ ಫೇಸ್ ಸರಿಯಾಗಿ ಕಾಣಲಿಲ್ಲ. ಅವನು ಸುಮಾರು ನಿನ್ನ ಎತ್ತರಕ್ಕೆ ಇದ್ದಾನೆ ಆ್ಯಂಡ್ ಅವನ ಮೈಕಟ್ಟು ತುಂಬ ಫಿಟ್ ಇದೆ. ಅವನ ಕಣ್ಣುಗಳು ಸ್ವಲ್ಪ ಬೆಕ್ಕಿನ ಕಣ್ಣಿನ ಥರ ಇದೆ, ಆದರೆ ಡಾರ್ಕ್ ಇಲ್ಲ, ಲೈಟ್ ಇದೆ. ಮತ್ತು ಅವನ ವಾಯ್ಸ್ ತುಂಬ ಸ್ಟ್ರಾಂಗ್ ಇದೆ, ಒಂದು ರೀತಿ ರಫ್ ಆ್ಯಂಡ್ ಟಫ್. ಅವನು ಮಾತಾಡೋ ಮೊದಲು ಎಂದು ಮತ್ತೆ ಮತ್ತೆ ಕಣ್ಣು ಮುಚ್ಚಿ ನೆನೆದು, ಹಾಂ, ಅವನು ತನ್ನ ಮೂಗನ್ನ ಸವರ್ತಾನೆ. ಹಾಗೆ ಅವನ ಕೈಯಲ್ಲಿ ಒಂದು ಬಳೆ ಇದೆ, ಅದ್ರ ಮೇಲೆ ಎಂದು ಪದೇ ಪದೇ ನೆನೆದ್ಲು. ಅವಳಿಗೆ ಅದು ಸರಿಯಾಗಿ ನೆನಪಿಗೆ ಬರಲಿಲ್ಲ. ಆದರೆ ಹಾಂ, ಅದರ ಮೊದಲ ಲೆಟರ್ ವಿ ಅಂತಿದೆ, ಅಷ್ಟೇ ನೆನಪಾಗ್ತಿರೋದು. ಅದು ಬಿಟ್ಟರೆ ಎಂದು ಇನ್ನೂ ಏನು ನೋಡಿದೆ ಎಂದು ನೆನಪಿಸ್ಕೊಳ್ತಿದ್ಲು. ಅಷ್ಟೊತ್ತಿಗೆ ಅವಳಿಗೆ ಏನೋ ನೆನಪಾಗಿ, ಆದಿ ಅವನು ಇದ್ದ ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಇದೆ,
ಆದರೆ ವಿಶೇಷತೆ ಅಂದರೆ ಅದು ಯಾರೋ ತಾವೇ ಬಿಡಿಸಿದ ರೀತಿ ಇದೆ. ಅದು ಒಂದು ಕ್ರಿಶ್ಚಿಯನ್ ಪೇಂಟಿಂಗ್. ಆದರೆ ಅಲ್ಲಿ ನೋಡೋಕ್ಕೂ ಮೊದಲು ಅದೇ ಥರ ಪೇಂಟಿಂಗ್ನ ನಾನು ಎಲ್ಲೋ ನೋಡಿದ್ದೀನಿ ಆದಿ ಎಂದಳು ತನ್ನ ಹಣೆನ ಹುಚ್ಚುತ್ತಾ. ಆದಿ ಆದ್ಯ ಹೇಳಿದ ಪ್ರತಿಯೊಂದು ವಿವರವನ್ನು ತನ್ನ ಡೈರಿಯಲ್ಲಿ ಲೀಸ್ಟ್ ಮಾಡಿಕೊಳ್ಳುತ್ತಿದ್ದಾಗ ಅವನ ಕೈಗಳು ವೇಗವಾಗಿ ಚಲಿಸ್ತಿದ್ದವು. ಆದರೆ ಕಣ್ಣುಗಳಲ್ಲಿ ಮಾತ್ರ ಅದೇ ಗಂಭೀರತೆ ಮನೆ ಮಾಡಿತು. ಅವಳು ವಿವರಿಸಿದ ಆ ಸೀಕ್ರೆಟ್ ವ್ಯಕ್ತಿಯ ಎತ್ತರ, ಅವನ ಧ್ವನಿಯಲ್ಲಿದ್ದಂಥ ಆಜ್ಞಾಸ್ವರ ಎಲ್ಲವನ್ನು ಒಟ್ಟುಗೂಡಿಸಿ ಆ ವ್ಯಕ್ತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಮೂಡಿಸಲು ಶುರು ಮಾಡ್ದ. ಆದಿ ಸ್ವಲ್ಪ ಯೋಚನೆ ಮಾಡು ಆದ್ಯ, ಅದನ್ನು ಯಾವುದಾದ್ರೂ ಚರ್ಚ್ನಲ್ಲಿ ಇಲ್ಲ ಯಾರ್ದಾದ್ರೂ ಮನೆಯಲ್ಲಿ ನೋಡಿದ್ಯಾ ಎಂದು ಅವನೇ ಕೆಲವು ಕ್ಲೂನ ಕೊಟ್ಟಿದ್ದ. ಆದ್ಯ ತನ್ನ ಹಣೆನ ತೀಡುತ್ತಾ, ಇಲ್ಲ ಆದಿ, ನೆನಪಾಗ್ತಿಲ್ಲ ನನಗೆ ಎಂದಳು ಹುಬ್ಬು ಗಂಟೆಗೆ. ಆದಿ, ಓಕೆ, ಅಷ್ಟೇನಾ ಆದ್ಯ, ಇನ್ಯಾವುದಾದರೂ ಸಣ್ಣ ಸಣ್ಣ ವಿಷಯ ನೆನಪಿಗೆ ಬರ್ತಿದ್ಯಾ ಎಂದು ಕೇಳ್ದ. ಆದ್ಯ ಸ್ವಲ್ಪ ಯೋಚಿಸಿ, ಹಾಂ ಆದಿ, ಅವನ ಕೈಯಲ್ಲೊಂದು ವಿಚಿತ್ರವಾದ ಕೀ ಚೈನ್ ಇತ್ತು. ಅದರಲ್ಲಿ ಯಾವುದೋ ಹಳೆಯ ಲೋಗೋ ಇದ್ದ ಹಾಗಿತ್ತು. ಅದು ಹೇಗಿತ್ತಂದರೆ ಎಂದವಳು ಆದಿ ಬರೆಯುತ್ತಿದ್ದಂಥ ಬುಕ್ನ ಕಿತ್ಕೊಂಡು ಕಣ್ಮುಚ್ಚಿ ಆ ಲೋಗೋನ ಸ್ಕೆಚ್ ಮಾಡಿದ್ಲು. ಎಲ್ಲ ಮುಗಿದ ಮೇಲೆ ಆದಿ, ಈ ಲೋಗೋ ತುಂಬ ಅಡಿಷನ್. ಈ ಥರ ಲೋಗೋನ ನಾನು US ಒಂದು ಚರ್ಚ್ನಲ್ಲಿ ನೋಡಿದ್ದೀನಿ. ಇದು ಅವರ ಚರ್ಚ್ ಅನುಯಾಯಿಗಳಿಗೆ ಮಾತ್ರ ಕೊಡೋದು ಆದಿ ಎಂದವಳು ಏನೋ ಹೊಳೆದ ರೀತಿ. ಆದಿ, ಅವನು ಪಕ್ಕಾ ಕ್ರಿಶ್ಚಿಯನು, ಯಾಕಂದರೆ ಅವನು ನನ್ನ ನೋಡೋಕ್ಕೂ ಮೊದಲು ಪ್ರೇಯರ್ ಮಾಡಿ ಬಂದ ಅಂದ್ಲು. ಈಗ ಆದಿ ತಲೆಯಲ್ಲಿ ಏನೇನೋ ವಿಚಿತ್ರ ಯೋಚನೆಗಳು ಶುರುವಾದವು. ತಕ್ಷಣ ಅವನ ಫೋನ್ ರಿಂಗ್ ಆಯಿತು. ತಕ್ಷಣ ಆದಿ ಆ ಫೋನ್ನ ನೋಡಿ, ಥ್ಯಾಂಕ್ಸ್ ಆದ್ಯ, ಎಷ್ಟು ಸಾಕು ಎಂದವನು ಮನದಲ್ಲೇ ಅವನು ಮುಖ ಬದಲಾಯಿಸಿರ್ಬೋದು. ಆದರೆ ಅವನ ಆವ ಭಾವ ಮತ್ತು ಹಳೆಯ ಹವ್ಯಾಸಗಳನ್ನು ಅಷ್ಟು ಬೇಗ ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ನನಗೆ ಸಿಕ್ಕಿರೋ ಲೊಕೇಶನ್ ಮತ್ತು ನೀನು ಕೊಟ್ಟಿರೋ ಈ ಸ್ಕೆಚ್, ಇವೆರಡನ್ನು ಇಟ್ಕೊಂಡು ಸುಮಂತ್ ಯಾರಿಗೋ ಕೊಟ್ಟಿರೋ ಆ ಸೀಕ್ರೆಟ್ ಎವಿಡೆನ್ಸ್ನ ತಲುಪೋದು ಕಷ್ಟ ಅನ್ಸಲ್ಲ ಎಂದುಕೊಂಡು ತನ್ನವಳ ತಲೆ ಸವರಿ ರೆಸ್ಟ್ ಮಾಡೋ ಆದ್ಯ ಎಂದ. ಆದ್ಯ, ಆದಿ, ನೀನು ಎಲ್ಲೂ ದೂರ ಹೋಗಾಗಿಲ್ಲ, ಹೋದ್ರೂ ನಾನು ನಿನ್ನ ಜೊತೆ ಬರ್ತೀನಿ ಅಂದಳು ಅವನ ಕೈ ಹಿಡಿದು. ಆದಿ, ಆಗಲಿ, ನಾನು ಹಾಗೇನಾದರೂ ಹೋಗಬೇಕು ಅಂದರೆ ನೀನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಚಿಂತೆ ಮಾಡಬೇಡ ಎಂದು. ಓಕೆ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರಲಾ ಎಂದು ಕೇಳ್ದ. ಆದ್ಯ, ಹಾಂ ಆದಿ ಎಂದು ತಲೆ ಆಡಿಸಿದವಳು ಅವನ ಕೈ ಬಿಟ್ಲು. ಆದಿ ಅವಳ ಮಗನ ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ಒಂದು ಮುತ್ತು ಕೊಟ್ಟು, ಆರಾಮಾಗಿ ಮಲಗು, ಯಾವುದೇ ಚಿಂತೆ ಬೇಡ, ಈ ಆದಿ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಎಂದ. ಆದ್ಯ ಹ್ಞೂ ಎಂದು ತಲೆ ಆಡಿಸಿದ್ಲು. ಆದಿ ಓಕೆ ಎಂದು ಎದ್ದು ಹೊರ ನಡೆದ. ಆದ್ಯ ಅವನು ಹೋಗೋದನ್ನೇ ನೋಡ್ತಾ ಮುಖ ಗಂಭೀರವಾಯಿತು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಗಂಡ ಮಗು ಎಲ್ಲರಿಂದ ದೂರ ಮಾಡಿ ಹಿಂಸೆ ಮಾಡಿದ್ದು ನನ್ನ ನರ ನಾಡಿನಲ್ಲೂ ಹಿಂಸೆ ಮಾಡ್ತಿದೆ ಎಂದು ತನ್ನ ತಲೆನ ಹಿಡಿದವಳು ಅಕ್ಷರಶಃ ಅಗ್ನಿಕೊಂಡವಾಗಿ ಹುರಿಯುತ್ತಿದ್ದಾಳೆ. ಈತ ಆದಿ ಮೈಕಲ್ ಮೀಟ್ ಮಾಡಿ, ಮಾಸ್ಟರ್, ಈ ಸ್ಕೆಚ್ ಬೇಕು ನನಗೆ, ಆದರೆ ನನಗೆ ಗೊತ್ತಿಲ್ಲದ ಯಾರ್ದಾದ್ರೂ ಬೇರೆಯವ್ರ ಕೈಯಲ್ಲಿ ಇದನ್ನು ಬರೆಸ್ಕೊಡಿ ಎಂದು ಆ ಡೈರಿನ ಕೊಟ್ಟು, ಇವತ್ತು ಹೊರಗೆ ಸ್ವಲ್ಪ ಕೆಲಸ ಇದೆ ಮಾಸ್ಟರ್ ಎಂದ. ಮೈಕಲ್ ಅವರು ಆ ಡೈರಿ ಹಿಡಿದು ಸರಿ ಎಂದವರು ಆದಿಯ ಹೆಗಲ ಮೇಲೆ ಕೈ ಇಟ್ಟು, ಆದಿ, ನಿನ್ನ ಪ್ಲ್ಯಾನ್ ಕರೆಕ್ಟಾಗಿದೆ, ಆದರೆ ಒಂದು ನೆನಪಿರಲಿ, ಆ ಸೀಕ್ರೆಟ್ ವ್ಯಕ್ತಿ ಈಗ ನಿನ್ನ ಪ್ರತಿಯೊಂದು ಮೂಮೆಂಟ್ ಮೇಲೆಯೂ ಕಣ್ಣಿಟ್ಟಿರ್ತಾನೆ. ನೀನು ನೆಕ್ಸ್ಟ್ ಏನು ಮಾಡ್ತೀಯ ಅನ್ನೋದು ಅವನಿಗೆ ಬೇಕಾಗಿದೆ, ಎಚ್ಚರಿಕೆ ಅಂದರು. ತಕ್ಷಣ ಆದಿ, ಅವನಿಗೆ ನನ್ನ ಮುಂದಿನ ಹೆಜ್ಜೆ ಬೇಕಾ ಮಾಸ್ಟರ್ ಎಂದವನ ತುಟಿಯಂಚಲ್ಲಿ ಒಂದು ಕ್ರೂರವಾದ ನಗು ಮೂಡಿ, ಹಾಗಾದರೆ ಅವನಿಗೆ ನಾನು ಅಂದ್ಕೊಂಡಿದ್ದನ್ನೇ ತೋರಿಸೋಣ. ನಾನು ಲೊಕೇಶನ್ ಹುಡ್ಕೊಂಡು ಹೋಗ್ತೀನಿ ಅನ್ನೋ ಭ್ರಮೆಯಲ್ಲಿ ಅವನಿರಲಿ, ಆದರೆ ನನ್ನ ಅಸಲಿ ಆಟನ ಬೇರೆ ಕಡೆನೇ ಶುರುವಾಗುತ್ತೆ ಎಂದ. ಅಷ್ಟೊತ್ತಿಗೆ ಆದಿಗೆ ತಕ್ಷಣ ಒಂದು ಫೋನ್ ಬಂತು. ಆದಿ ಹಲೋ ಎಂದ. ಆ ಕಡೆ, ಮಾಸ್ಟರ್ ಎಲ್ಲ ರೆಡಿ ಇದೆ ಎಂದ. ಆದಿ ಗಂಭೀರವಾಗಿ, ಹಾಂ, ಆ ಅನ್ನೋನ್ ನಂಬರ್ ಲೊಕೇಶನ್ ಟ್ರ್ಯಾಕ್ ಮಾಡಿದೆಯಲ್ಲ, ಅದನ್ನು ಲೈವ್ ಫೀಡ್ಗೆ ಹಾಕು, ಆದರೆ ನನ್ನ ಫೋನ್ ಲೊಕೇಶನ್ನ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ತೋರಿಸೋ ಥರ ಡೈವರ್ಟ್ ಮಾಡು. ಇದು ಬೇರೆ ಯಾರೇ ನನ್ನನ್ನು ಫಾಲೋ ಮಾಡಿದ್ರೂ ಅವನು ತಪ್ಪು ಜಾಗಕ್ಕೆ ತಲುಪಬೇಕು
ಎಂದ ವ್ಯಂಗ್ಯವಾಗಿ ನಗುತ್ತಾ. ತಕ್ಷಣ ಮೈಕಲ್, ಆದಿ ನಾನು ಬರ್ತೀನಿ ಅಂದರು. ಮೈಕಲ್ ತಾನೂ ಬರ್ತೀನಿ ಎಂದಿದ್ದಕ್ಕೆ ಆದಿ ಮಾಸ್ಟರ್ ಎಂದ ಕನ್ಫ್ಯೂಸ್ನಲ್ಲೇ. ತಕ್ಷಣ ಮೈಕಲ್ ರವರು ಡೈರಿಯಲ್ಲಿ ಆದಿ ನೋಟ್ ಮಾಡಿದ್ದ ಡೀಟೇಲ್ಸ್ ಎಲ್ಲವನ್ನ ಯಾರಿಗೋ ಸೆಂಡ್ ಮಾಡಿ, ಡೋಂಟ್ ವರಿ, ನಿನ್ನ ಕೆಲಸ ಅದರ ಪಾಡಿಗೆ ಅದಾಗುತ್ತೆ, ಇನ್ನು 1 ಗಂಟೆಯಲ್ಲಿ ಆ ಸ್ಕೆಚ್ ಸಿಗುತ್ತೆ, ಆದರೆ ಈಗ ನಾನು ನಿನ್ನ ಜೊತೆ ಬರ್ತೀನಿ ಎಂದರು ಪಟ್ಟು ಬಿಡಿದೆ. ಆದಿ ಓಕೆ ಎಂದು ನೆಟ್ಟುಸಿರು ಬಿಟ್ಟು ಯಾರಿಗೂ ತಿಳಿಯದೆ ಆದಿ ಮತ್ತು ಮೈಕಲ್ ಇಬ್ಬರು ಆ ಲೊಕೇಶನ್ ತೋರಿಸೋ ಕಡೆ ನಡೆದ್ರು. ಮುಂದೆ ಸುಮಂತ್ ಬಿಟ್ಟಂಥ ಎವಿಡೆನ್ಸ್ ಆದಿ ಕೈಯಲ್ಲಿ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.